ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ತೆಂಗಿನಕಾಯಿಂದ ರೈಸ್ ಯಾವ ಥರ ಮಾಡೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ ನೋಡಿ. 5 ಹಸಿರು ಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಡಲೆ ಬೀಜ 1 ಟೇಬಲ್ ಸ್ಪೂನು, ಗೋಡಂಬಿ 10, ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಉದ್ದಿನಬೇಳೆ ಅಥವಾ ಕಾಳು 1 ಟೇಬಲ್ ಸ್ಪೂನು, ಸಾಸಿವೆ 1/4 ಟೀ ಸ್ಪೂನಷ್ಟು, ಕಡಲೆಬೇಳೆ 1 ಟೇಬಲ್ ಸ್ಪೂನಷ್ಟು, ಕರಿಬೇವು 1 ಕಡ್ಡಿ, ಹಾಗೆ ಅನ್ನ ಮಾಡಿಟ್ಕೊಂಡಿದ್ದೀನಿ ಮುಂಚೆನೇ 1/4 ಕಪ್ಪಷ್ಟು ಕಾಯಿ ತುರಿ. ಇವಾಗ ಮಿಕ್ಸಿ ಜಾರಿಗೆ 1/4 ಕಪ್ಪಷ್ಟು ಕಾಯಿ ಹಾಕಿ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಹಾಲು ತೆಕ್ಕೊಳ್ಳೋಣ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ಕಾಯಿ ಹಾಲು ಬೇಕು ನಮಗೆ, 1/4 ಕಪ್ ಅಷ್ಟಾದರೆ ಸಾಕು. ನೋಡಿ, ಅದನ್ನು ಒಂದು ಬಟ್ಟಲಿಗೆ ಸೋಸ್ಕೊತಾ ಇದ್ದೀನಿ. ಕಾಯಿ ಹಾಲನ್ನ ತೆಗಿಯೋಣ. ನೋಡಿ ನೋಡಿ ಈ ಥರ ಮಾಡಿಬಿಟ್ಟು ಚೆನ್ನಾಗಿ ಕಾಯಿ ಹಾಲನ್ನ ಹಿಂಡ್ಕೊಂಬಿಡೋಣ ಸ್ಪೂನಿನ ಸಹಾಯದಿಂದ. ನೋಡಿ, ಒಂದು 1/4 ಕಪ್ಪು, ಅರ್ಧ ಕಪ್ಪು ಹಾಲು ಸಿಕ್ಕರೆ ಸಾಕು. ನೋಡಿ, ಈ ಕೊಬ್ಬರಿನ ಏನು ಬಿಸಾಕಕ್ಕೆ ಹೋಗಬೇಡಿ, ಅದು ಆಮೇಲೆ ಯೂಸ್ ಆಗುತ್ತೆ. ನಾನು ಹೇಳ್ತೀನಿ ಯಾವಾಗ ಅಂತ. ನೋಡಿ, ಈ ಥರ ನಾನು ಅರ್ಧ ಕಪ್ಪಷ್ಟು ಹಾಲು ತೆಗೆದಿದ್ದೀನಿ. ನೋಡಿ ನೋಡಿ ಅರ್ಧ ಕಪ್ ಆಗಿದೆ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಪಾತ್ರೆ ಬಿಸಿ ಆದರೂ 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆಗಲಿ. ಸಾಸಿವೆ ಅರ್ಧ ಟೀ ಸ್ಪೂನು, ಹಾಗೆ ಸಾಸಿವೆ ಸೌಂಡ್ ಬಂದು ಚಟಪಟ ಆದಮೇಲೆ ಇವಾಗ ಜೀರಿಗೆ, ಕಡಲೆಬೇಳೆ, ಕಡಲೆ ಬೀಜ, ಹಾಗೆ ಉದ್ದಿನಕಾಳು, ನೋಡಿ ಜೀರಿಗೆ ಎಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಹಸಿರು ಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ನೀವು ಒಂದು ಸತಿ ಟ್ರೈ ಮಾಡಬೇಕು. ಮಕ್ಕಳಿಗೆ ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೂ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ನೋಡಿ, ಕರಿಬೇವು, ಒಣಮೆಣಸಿನ್ಕಾಯಿ, ಗೋಡಂಬಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ಹಾಗೆ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ಇವಾಗ ಇದು ಫ್ರೈ ಆಗಿದೆ. ಇವಾಗ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ನೀವು ಶುಂಠಿ ಅಷ್ಟೇ ಕೂಡ ಹಾಕೋಬೋದು. ನೋಡಿ, ರುಚಿಗೆ 1 ಟೇಬಲ್ ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಒಂದು 4 ಜನಕ್ಕೆ ಆಗುವಷ್ಟು 1 ಗ್ಲಾಸ್ ಅಕ್ಕಿಯಿಂದ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆಯಲ್ಲಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು. ಗೋಡಂಬಿ ಹಾಕಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಒಂದು 10 ಗೋಡಂಬಿ ಹಾಕಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ. ಇವಾಗ ತೆಂಗಿನಕಾಯಿ ಹಾಲನ್ನು ನೋಡಿ, ಆವಾಗಲೇ ರುಬ್ಬಿ ಸೋಸಿ ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಹಾಲು ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಈ ಥರ ಚೆನ್ನಾಗಿ ಹಾಲು ಒಗ್ಗರಣೆಯಲ್ಲಿ ಕುದಿಬೇಕು. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು 1-2 ನಿಮಿಷ. ನೋಡಿ, ಇವಾಗ ಅನ್ನವನ್ನು ಹಾಕ್ಕೊಳ್ಳೋಣ. ನೋಡಿ, ನಾನು ಮುಂಚೆನೇ ಅನ್ನ ಮಾಡಿಟ್ಕೊಂಡಿದ್ದೀನಿ, ಅದಕ್ಕೆ ಇಷ್ಟು ಉದುರಾಗಿದೆ. ನೀವು ಮುಂಚೆನೇ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ರಾತ್ರಿ ಅನ್ನಕ್ಕೂ ಮಾಡ್ಕೋಬೋದು, ಬೆಳಗ್ಗೆ ಬಿಸಿ ಅನ್ನ ಕೂಡ ಮಾಡ್ಕೋಬೋದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ದೇವಸ್ಥಾನದಲ್ಲಿ ಸಿಗೋ ಥರ ಟೇಸ್ಟಿಯಾಗಿ ಆಗುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೀವು ಒಂದು ಸತಿ ಟ್ರೈ ಮಾಡಬೇಕು ಫ್ರೆಂಡ್. ನೋಡಿ, ಇವಾಗ ಆವಾಗಲೇ ಹೇಳಿದ್ನಲ್ಲ, ಕೊಬ್ಬರಿ ತುರಿನ ಬಿಸಾಕಕ್ಕೆ ಹೋಗಬೇಡಿ. ಇವಾಗ ಅದೇನೇ ಹಾಕ್ಕೊಳ್ಳಿ ಮೇಲೆ. ಅದು ನಾವು ಜಾಸ್ತಿ ಕಾಯಿ ಹಾಲನ್ನ ತೆಕ್ಕೊಂಡಿರಲ್ಲ, ಹಾಗಾಗಿ ಕೊಬ್ಬರಿ ಇನ್ನೂ ರಸ ಇದ್ದೇ ಇರುತ್ತೆ. ಅದನ್ನ ಮೇಲೆ ಇವಾಗ ಹಾಕೋಬೋದು. ನೋಡಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಸ್ನೇಹಿತರೆ. ನೀವು ಒಂದು ಸತಿ ಮಾಡ್ಕೊಳ್ಳೇಬೇಕು. ನೋಡಿ,
ಸೂಪರ್. ಇವಾಗ ತಟ್ಟೆಗೆ ಸರ್ವ್ ಮಾಡಿದ್ದೀನಿ ನೋಡಿ, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆಯಲ್ವಾ. ವಾವ್, ಸೂಪರ್, ಸಖತ್ತಾಗಿ ಕಾಣಿಸ್ತಾ ಇದೆ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್, ಬಾಯ್.